ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ಶೀಘ್ರದಲ್ಲಿಯೇ ಅಂದರೆ ಇನ್ನು ಮುಂದಿನ 3 ವಾರಗಳಲ್ಲಿ ಡಿವಿಡೆಂಡ್ ಬರುತ್ತಿರುವ ಒಂದು ಅಂದಾಜು 15 ಕಂಪನಿಗಳನ್ನು ನಮೂದನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಇವುಗಳನ್ನು ನೋಟ್ ಮಾಡಿಕೊಂಡು ನಿಮ್ಮಲ್ಲಿ ಈ ಷೇರುಗಳಿದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಅವುಗಳಿಂದ ಬಂದ ಡಿವಿಡೆಂಡ್ಗಳನ್ನು ಚೆಕ್ ಮಾಡಿಕೊಳ್ಳಿ. ಮೊದಲನೆಯ ಕಂಪನಿ L&T ಇನ್ಫೋಟೆಕ್. 26ನೇ ತಾರೀಕು ಅಕ್ಟೋಬರ್ 2021 ರೆಕಾರ್ಡ್ ಡೇಟ್. ಡಿವಿಡೆಂಡ್ ಪರ್ ಶೇರ್ 15 ರೂಪಾಯಿ. ನೆಸ್ಲೆ 27ನೇ ತಾರೀಕು ಅಕ್ಟೋಬರ್ 2021 ರೆಕಾರ್ಡ್ ಡೇಟು. ಡಿವಿಡೆಂಡ್ ಪರ್ ಶೇರ್ 110. L&T ಟೆಕ್ನಾಲಜಿ 27ನೇ ತಾರೀಕು ಅಕ್ಟೋಬರ್ 10 ರೂಪಾಯಿ ಪರ್ ಶೇರ್. ಇನ್ಫೋಸಿಸ್ 27ನೇ ತಾರೀಕು ಅಕ್ಟೋಬರ್ 2021 ಡಿವಿಡೆಂಡ್ ಪ್ರತಿ ಶೇರಿಗೆ 15 ರೂಪಾಯಿ. HUL 27ನೇ ತಾರೀಕು ಅಕ್ಟೋಬರ್ 2021 ಮತ್ತೆ ಪ್ರತಿ ಶೇರಿಗೆ 15 ರೂಪಾಯಿ. ICICI ಸೆಕ್ಯೂರಿಟೀಸ್ 28 ಅಕ್ಟೋಬರ್ 2021 11 ರೂಪಾಯಿ 25 ಪೈಸಾ ಪರ್ ಶೇರ್. ಹ್ಯಾವೆಲ್ಸ್ ಇಂಡಿಯಾ 28 ಅಕ್ಟೋಬರ್ 3 ರೂಪಾಯಿ. ಏಷ್ಯನ್ ಪೇಂಟು 29 ಅಕ್ಟೋಬರ್ 3 ರೂಪಾಯಿ 65 ಪೈಸಾ. ICICI ಲೊಂಬಾರ್ಡ್ ರೆಕಾರ್ಡ್ ಡೇಟು 1 ನವೆಂಬರ್ 2021. ಒಂದು ಶೇರಿಗೆ ಎಷ್ಟು ಡಿವಿಡೆಂಡ್ ಕೊಡ್ತಾರೆ ಅಂತ ಇನ್ನು ಶೀಘ್ರದಲ್ಲಿ ಅನೌನ್ಸ್ ಮಾಡಬೇಕಾಗಿದೆ. ನವೀನ್ ಫ್ಲೂರಿನ್ 2ನೇ ತಾರೀಕು ನವೆಂಬರ್ 2021 ಒಂದು ಶೇರಿಗೆ 5 ರೂಪಾಯಿ ಕೊಡ್ತಾ ಇದ್ದಾರೆ. ಕಾಲ್ಗೇಟ್ 2ನೇ ತಾರೀಕು ನವೆಂಬರ್. ಸಿಂಫೋನಿ 5ನೇ ತಾರೀಕು ನವೆಂಬರ್. ಮ್ಯಾರಿಕೋ 9ನೇ ತಾರೀಕು ನವೆಂಬರ್. IRFC 11ನೇ ತಾರೀಕು ನವೆಂಬರ್ ಮತ್ತು ಡಾಬರ್ ಇಂಡಿಯಾ 12ನೇ ತಾರೀಕು ನವೆಂಬರ್. ಕೊನೆಯ 5 ಷೇರುಗಳಲ್ಲಿ ಎಷ್ಟು ಡಿವಿಡೆಂಡ್ ಕೊಡ್ತಾರೆ ಅಂತೇಳಿ ಇನ್ನು ಮುಂದಿನ ದಿನಗಳಲ್ಲಿ ಅವರು ಘೋಷಣೆ ಮಾಡಲಿಕ್ಕೆ ಬಾಕಿ ಇದೆ. ಬಹಳಷ್ಟು ಜನ ಹೂಡಿಕೆದಾರರು ಯಾವುದಾದ್ರೂ ಕಂಪನಿ ಡಿವಿಡೆಂಡು ಬೋನಸ್ಸು ಘೋಷಣೆ ಮಾಡಿದರೆ ತಗೊಳ್ಳೇಬೇಕು ಅಂತ ಹೇಳುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ಅವರಿಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗುತ್ತೆ. ಯಾಕಂತಂದರೆ ಅದಿನ್ನು ಮೇಲಕ್ಕೆ ಹೋಗಲಿಕ್ಕೆ ಶುರುವಾಗುತ್ತೆ. ಇದೇ ರೀತಿ ಸ್ಟಾಕ್ ಸ್ಪ್ಲಿಟ್ಗೂ ಕೂಡ. ಆದರೆ ಒಂದು ವಿಚಾರದ ಬಗ್ಗೆ ಗಮನ ಇರಲಿ. ಕೇವಲ ಡಿವಿಡೆಂಡು ಬೋನಸ್ಸು ಸ್ಪ್ಲಿಟ್ಟಿಗೋಸ್ಕರ ಯಾವ ಶೇರನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ. ಅದು ಕೇವಲ ಒಂದು ಅಡಿಷನಲ್ ಇನ್ಕಮ್ ಮತ್ತು ನಿಮಗೆ ಸಿಕ್ಕುವಂಥ ಕ್ಯಾಪಿಟಲ್ ಅಪ್ರಿಸಿಯೇಷನಲ್ಲಿ ಒಂದಷ್ಟು ವೃದ್ಧಿ ಅಂತ ತಿಳ್ಕೊಳ್ಳಿ. ಯಾವುದಾದರೂ ಕಂಪನಿಯ ಶೇರನ್ನು ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ, ಬೋನಸ್ ಬಂದಿದೆ, ಸ್ಪ್ಲಿಟ್ ಬಂದಿದೆ ಅಂತ ನೀವು ತಗೊಳ್ಬೇಕಾದ್ರೆ ಮುಖ್ಯವಾದ ಕಾರಣ ಏನಿರಬೇಕು ಅಂತಂದ್ರೆ ಈ ಬಿಸ್ನೆಸ್ ಚೆನ್ನಾಗಿದೆ, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಕಂಡೇ ಕಾಣುತ್ತೆ, ಆ ಅಂಶ ಇದ್ರೆ ಮಾತ್ರ ಪರ್ಚೇಸ್ ಮಾಡಬಹುದು. ನಮ್ಮ ಸಲಹೆ, ನಿಮ್ಮ ಡಿಮ್ಯಾಟಿಗೆ ಲಗತ್ತಿಸಿದ ಬ್ಯಾಂಕ್ ಅಕೌಂಟ್ ಅನ್ನು ಗಮನವಿಟ್ಟು ನೋಡ್ತಾ ಇರಿ. ಆಗಾಗ ಸಣ್ಣ ಸಣ್ಣ ಅಮೌಂಟ್ ಡಿವಿಡೆಂಡ್ ಅಲ್ಲಿ ಬಂದಾಗ ನಿಮಗೆ ಗೊತ್ತಾಗದೇ ಇರಬಹುದು, ಮತ್ತೆ ನೀವು ಅದನ್ನು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಕ್ಲೇಮ್ ಮಾಡದೇ ಇರಬಹುದು. ಡಿವಿಡೆಂಡ್ ಅಲ್ಲಿ ಬಂದ ಹಣವನ್ನು ನೀವು ಖರ್ಚು ಮಾಡಬಹುದು, ಇಲ್ಲ ಆ ಹಣವನ್ನು ಇನ್ನಷ್ಟು ಹೊಸ ಷೇರುಗಳನ್ನು ಖರೀದಿ ಮಾಡಲಿಕ್ಕೆ ಬಳಸಬಹುದು. ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಷೇರುಗಳಲ್ಲಿ ನೀವು ಕೊಟ್ಟ ದೊಡ್ಡ ಅಮೌಂಟಿಗೆ ಅಂದಾಜು 1 ರಿಂದ 2% ಅಷ್ಟು ಡಿವಿಡೆಂಡ್ ಬರಬಹುದು. ಅಂತಂದ್ರೆ ನಿಮ್ಮ ಹತ್ರ 1 ಲಕ್ಷ ರೂಪಾಯಿಯ ಶೇರ್ಸ್ ಏನಾದರೂ ಇದ್ರೆ 2,000 ರೂಪಾಯಿ ಡಿವಿಡೆಂಡ್ ಬರಬಹುದು. ಈ 15 ಷೇರುಗಳು ನಿಮ್ಮಲ್ಲಿದ್ರೆ ಆ ರೆಕಾರ್ಡ್ ಡೇಟ್ನ ಕ್ಯಾಲೆಂಡರಲ್ಲಿ ನೋಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ರೆಕಾರ್ಡ್ ಡೇಟ್ ಆದಮೇಲೆ ಕೆಲವು ದಿನಗಳ ಬಳಿಕ ಡಿವಿಡೆಂಡ್ ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ಲಿದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಿ, ಬೆಲ್ ಐಕಾನ್ ಒತ್ತಿ, ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ಈ ವಿಡಿಯೋಗಳನ್ನು ನಾವು ಕರ್ನಾಟಕದ ಕನ್ನಡಿಗರಿಗಾಗಿ ವಿಶೇಷವಾಗಿ ಉಚಿತವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಫೈನಾನ್ಷಿಯಲ್ ಅವೇರ್ನೆಸ್ ಇರಲಿ, ಮತ್ತೆ ಒಂದಷ್ಟು ಹಣ ಅವರಲ್ಲಿ ಕ್ರೋಢೀಕರಣ ಆಗಲಿ ಅನ್ನುವ ಸದುದ್ದೇಶದಿಂದ. ಕೊನೆಯಲ್ಲಿ ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗಿದೆ ಅಂತಂದ್ರೆ ದಯವಿಟ್ಟು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಯೂಸ್ಫುಲ್ ಅಂತ ಟೈಪ್ ಮಾಡಿದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಇನ್ನೊಂದಷ್ಟು ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಹುರುಪು ಸಿಗುತ್ತೆ.
ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.